ಹಲೋ ಫ್ರೆಂಡ್ಸ್, ಇವತ್ತು 36 ಸೈಜ್ದು ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ಕಲಿಯೋಣ. ಈಗ ಲೈನಿಂಗ್ ಬಟ್ಟೆ ತೊಗೊಂಡು ಎರಡಾಗಿ ಫೋಲ್ಡ್ ಮಾಡಿ, ಮತ್ತು ಚೆಸ್ಟ್ ಸೈಜ್ ತೊಗೊಳ್ಳಿ. ಚೆಸ್ಟ್ ಸೈಜು 9.25. ಇದು ಕ್ಲೋಸ್ ಅಷ್ಟು ಡೀಪ್ ಇಲ್ಲದೆ ಇರೋದ್ರಿಂದ 1/4 ಇಂಚ್ ಜಾಸ್ತಿ ಕೊಡ್ತಾಯಿದ್ದೀವಿ. ಇಲ್ಲಾಂದರೆ ಯೂಶ್ವಲಿ 9 ಕೊಡ್ತಿದ್ವಿ. 9. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಿರೋದಲ್ವ, 9.25 ಪ್ಲಸ್ 1.25 ಎಕ್ಸ್ಟ್ರಾ ಕೊಡಬೇಕು ಸ್ಟಿಚಿಂಗ್ಗೆ. ಮತ್ತು ಬ್ಯಾಕ್ ಲೆಂತು 14 + 1 15 ಕೊಡಬೇಕು. ಎರಡು ಕಡೆಯೂ ಈ ಥರ ಇದು ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. 9 ಇದು 36 ಸೈಜ್ಗೆ 9 ಕೊಟ್ಟರೆ ಸಾಕು. ಇದು ನೆಕ್ ಡೀಪ್ ಇಲ್ವಲ್ಲ, ಸೊ ಅದರಿಂದ 9.25 ಕೊಡ್ತಿದ್ವಿ. ಅವ್ರಿಗೆ ಟೈಟ್ ಏನೂ ಆಗಬಾರ್ದಲ್ಲ. ಈಗ ಚೆಸ್ಟ್ 9.25 ಇದೆಯಲ್ಲ, ಪ್ಲಸ್ 1.25 ಕೊಡಬೇಕು. 9.25 10.25 11 ಆಗುತ್ತೆ. 11ಗೆ ಎಲ್ಲ ಕಡೆಯೂ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡೋದು, ಡಿಸೈನ್ ಏನೂ ಇಲ್ಲ. 11ಕ್ಕೆ ಎಲ್ಲ ಕಡೆಯೂ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಮೆಥಡಲ್ಲಿ ಕಟ್ ಮಾಡಿ ಫ್ರೆಂಡ್ಸ್, ಏನು ರಿಂಕಲ್ಸು ಯಾವುದು ಬರೋದಿಲ್ಲ. ಈಗೆಲ್ಲ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನು ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ನೆಕ್ ಕೊಡ್ತೀವಲ್ಲ, ಅದು 2.25. ಇವರು 2.25 ಕೊಡಬೇಕು. ಡೀಪ್ ಇದ್ದರೆ 2 ಕೊಡಿ. ಈಗ 2.25 ಕೊಟ್ಬಿಟ್ಟು ಬ್ಯಾಕ್ ಒಂದು ಅಳತೆ ಬ್ಲೌಸ್ ತೊಗೊಂಡು ಅಲ್ಲಿಂದ ಬ್ಯಾಕ್ ಹೀಗೆ ಸ್ಟ್ರೈಟಾಗಿ ಇದು ಮಾಡಿ 6.25 ಬರುತ್ತೆ. 6.25 ಪ್ಲಸ್ ಅರ್ಧ 7.25 ಕೊಡಬೇಕಾಗತ್ತೆ. 7.25 ಮೇಲಿಂದ ಕೆಳಗಡೆ 7.25 ಕೊಡಿ. ಮತ್ತು ಸೈಡ್ಗೂ 2.25 ಕೊಡಿ. ಮೇಲೆ 2.25 ಕೊಟ್ಟಿದ್ವಲ್ಲ, ಕೆಳಗಡೆನೂ 2.25 ಕೊಡಿ. ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಸ್ಟ್ರೈಟಾಗಿ ಅಲ್ಲೂ ಡ್ರಾ ಮಾಡ್ಕೊಳ್ಳಿ. ಮತ್ತು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಶೋಲ್ಡರು 2.25 ಏನೋ ಬಂದಿದೆ ಅನಿಸುತ್ತೆ. 3.1 ಕೊಡಬೇಕು. 3/4 ಇಂಚು. ನೀವು 1 ಇಂಚ್ ಕೊಟ್ಟರೂ ಆಗುತ್ತೆ. 3.1 ಕೊಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಫಿಕ್ಸೆಡ್ 5 ಇಂಚು. ಆರ್ಮೋಲ್ 5, ಆ ಕಡೆ 5 ಕೊಟ್ಬಿಟ್ಟು 1/2 ಇಂಚು ಎಕ್ಸ್ಟ್ರಾ ಕೊಡಬೇಕು. ಅದು ಕಟ್ ಮಾಡೋಕ್ಕೆ ನಮಗೆ ಬ್ಯಾಕ್ ಸೈಡಲ್ಲಿ ರಿಂಕಲ್ಸ್ ಬರುತ್ತಲ್ಲ, ಆ ರಿಂಕಲ್ಸ್ ಬರದೇ ಇರೋ ಹಾಗೆ ಕಟ್ ಮಾಡೋದಕ್ಕೆ ಕೆಳಗಡೆ 1/2 ಇಂಚ್ ಕೊಡ್ತೀವಲ್ಲ, ಅದು ರಿಂಕಲ್ಸ್ ಬರದೇ ಇರೋ ಹಾಗೆ ಇದು ಮಾಡೋದು. ಅಲ್ಲಿ ಕೆಳಗಡೆನೂ ಒಂದು 1/2 ಇಂಚ್ ಕೊಡಿ. ಮೇಲಿಂದ ಕೆಳಗಡೆ ರಿಂಕಲ್ಸ್ ಬರುತ್ತಲ್ಲ, ಆರ್ಮೋಲಿಂದ ಸುಕ್ತರ ಅದು ಕೆಳಗಡೆ ತೆಗಿತೀವಿ. ಮತ್ತು ಮೇಲಿನ 1/2 ಇಂಚ್ ತೆಗಿತೀವಿ. ಹಾಫಲ್ಲಿ ಕಟ್ ಇದು ಮಾಡ್ತೀವಲ್ಲ, ಹೋಗ್ಬಿಡುತ್ತೆ. ಮತ್ತು ಈ ಕ್ರಾಸಲ್ಲಿ ಮಡಗಿ 1 ಇಂಚಿಗೆ ಮಾಡಿ. ಇದು ಶೋಲ್ಡರ್ ನನಗೆ ಆರ್ಮೋಲ್ ಸ್ವಲ್ಪ ಲೂಸಿಂಗ್ ಇದಾಗುತ್ತೆ ಅಂತ 3/4 ಇಂಚಿಗೆ ಮಾಡ್ತಾಯಿದ್ದೀನಿ. 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಮಾಡ್ಕೊಳ್ಳಿ. ಅಲ್ಲಿ ಬಂದಮೇಲೆ ಸ್ವಲ್ಪ ಡೌನಿಗೆ ಬರಬೇಕು. ಅದೇ ಆರ್ಮೋಲ್ ಲೂಸ್ ಬರುತ್ತಲ್ಲ, ಅಲ್ಲೇ ಬರೋದು. ಅದನ್ನು ನಾವು ತೆಗಿತಾ ಇರೋದು. ಅದನ್ನು ನಾವು ಮೊದಲೇ ಕಟ್ ಮಾಡಿಬಿಡ್ತೀವಿ. ಮತ್ತು 1.25 ಇಂಚು ಸ್ಟಿಚಿಂಗ್ಗೆ. 1.25 ಇಂಚು ಸ್ಟಿಚಿಂಗ್ಗೆ. ಮತ್ತು ನಾವು ಆರ್ಮೋಲ್ ಲೂಸಿಂಗ್ ನೋಡಬೇಕಲ್ಲ. ನೀವು ಒಂದು ಪೇಪರ್ ಕಟ್ಟಿಂಗಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಈಸಿ ಆಗುತ್ತೆ ಬಟ್ಟೆಯಲ್ಲಿ ಕಟ್ ಮಾಡಿ ಇದು ಮಾಡೋಕ್ಕೆ. ನನಗೆ ಈಗ ಶಾರ್ಟೇಜ್ ಆಗಿದೆ ಅಲ್ಲ, ನಾನು ಆರ್ಮೋಲ್ ಕೆಳಗಡೆ ಬರೋದಿಲ್ಲ, ಶೋಲ್ಡರ್ದು ಈ ಕಡೆ ಬರ್ತೀನಿ. ಆರ್ಮೋಲ್ ಕೆಳಗಡೆ ಬಂದರೆ ನಮಗೆ ಶೋಲ್ಡರ್ ಜಾರುತ್ತೆ. ಸೊ ಶೋಲ್ಡರ್ನ ಆ ಕಡೆ ತೆಗಿತಾ ಇದ್ದೀನಿ. ಆ ಕಡೆ ತೆಗೆದುಬಿಟ್ಟು 3/4 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಹಂಗೆ ಸ್ವಲ್ಪ ಹಂಗೆ ಶೇಪ್ ತೆಗಿತೀನಿ. ಅದೇ ನಮಗಲ್ಲಿ ತೋಳಲ್ಲಿ ಜಾಸ್ತಿ ಬರುತ್ತಲ್ಲ, ಅದು ತೋರಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ. ಈ ಕಡೆನೇ ಕಟ್ ಮಾಡ್ತೀವಿ. ಈಗ ಮಡಗಿ ನೋಡಿ ಕರೆಕ್ಟಾಗಿ ಬರುತ್ತೆ. 1/4 ಇಂಚ್ ಲೂಸ್ ಬಂದರೆ ತೊಂದರೆ ಇಲ್ಲ. ಅದು ಸ್ಟಿಚಿಂಗಲ್ಲಿ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಬಟ್ಟೆ ಕಟ್ ಮಾಡ್ತೀವಲ್ಲ, ಸ್ಲೀವ್ದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಈಗ ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟು 1.25 ಪ್ಲಸ್ 1.25 ಪ್ಲಸ್ 3/4 ಇಂಚ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಲೂಸಿಂಗ್ ಬೇಕಲ್ಲ ಫ್ರಂಟ್ದು. ಸೊ 11.25ಗೆ ಎಲ್ಲ ಕಡೆಯೂ ಮಾರ್ಕ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್. ಇದು ಫ್ರಂಟಿಗೆ 3/4 ಇಂಚು ಲೂಸ್ ಕೊಡಬೇಕು. ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಲೆಂತ್ ಈಗ ಬ್ಯಾಕ್ 15 ಇಂಚ್ ಇದೆಯಲ್ಲ, 14 + 1 15 ಇದೆಯಲ್ಲ, ಅದೇ ಇಲ್ಲೂ ತೊಗೊಬೇಕಾಗುತ್ತೆ. ನೋಡಿ ಇಲ್ಲಿ ಹೀಗೆ 15 ಇದೆಯಲ್ಲ, ಈ ಕಡೆ ಸೈಡಲ್ಲಿ 15ಗೆ ಮಾರ್ಕ್ ಮಾಡ್ಕೊಬೇಕು. ಅದು ಫ್ರಂಟ್ ಪಾರ್ಟ್ ಜಾಸ್ತಿ ಬರುತ್ತೆ, ಬ್ಯಾಕ್ ಪಾರ್ಟ್ ಕಮ್ಮಿ ಬರುತ್ತೆ. ಅಲ್ಲಿ 15 ಡ್ರಾ ಮಾಡ್ಕೊಂಡು 1/2 ಇಂಚ್ ನಾವು ಕೆಳಗಡೆ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಮಾರ್ಕ್ ಮಾಡ್ಕೊಬೇಕು. ಆರ್ಮೋಲು ಫ್ರಂಟಿಗೂ ಅಷ್ಟೇ ಫ್ರೆಂಡ್ಸ್, ಫಿಕ್ಸೆಡ್ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚು ಡೌನಿಂಗ್ ಬನ್ನಿ, ಅದು ಫ್ರಂಟ್ ರಿಂಕಲ್ಸ್ ಕಟ್ ತೆಗಿಯೋದಕ್ಕೆ. ಮತ್ತು ಫ್ರಂಟ್ ನೆಕ್ಕು 6.5 ಮತ್ತು ಸೈಡ್ 2.25ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳಿ.
ಮತ್ತು ಈ ಕಡೆ ತೋಳಿಗೆ ಶೋಲ್ಡರ್ಗೆ 3 ಪಾಯಿಂಟ್ ಹೊಂದಿದೆ. ಪುನಃ ಕಾಲು ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ 1/4 ಇಂಚು, ಅದಕ್ಕೆ ಲೈನ್ ಡ್ರಾ ಮಾಡ್ಕೊಳ್ಳಿ. ಲೈನ್ ಡ್ರಾ ಮಾಡಿಕೊಂಡು 5 ಇಂಚಿಗೆ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಈ ಕಡೆಯೂ ಸ್ಟ್ರೈಟು. ಮತ್ತು ಫ್ರಂಟಿಗೆ ಮಾತ್ರ 1/2 ಇಂಚ್ ಕೊಡಿ. ಬ್ಯಾಕಿಗೆ 3/4 ಇಂಚ್ ಕೊಟ್ಟಿರೋದು, ಇಲ್ಲಿ 1/2 ಇಂಚ್ ಕೊಡಿ. 1/2 ಇಂಚ್ ಕೊಟ್ಬಿಟ್ಟು ಫಸ್ಟು ನಾವು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವಿ ಅಲ್ಲಿಗೆ ಜಾಯಿನ್ ಮಾಡ್ಕೊಬೇಕು. ಈಗ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅಲ್ಲಿ ಶೋಲ್ಡರ್ ನಾವು ಜಾಯಿನ್ ಮಾಡ್ಕೊಬಾರ್ದು. ಸೈಡದು ಹೆಂಗೆ ಮೆಜರ್ ಮಾಡ್ಕೊಬೇಕು, ಸೈಡದು ಇಲ್ಲಿಂದ ಎಷ್ಟು 6 + 1 7 7.5 ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಫ್ರಂಟ್ ನೆಕ್ಕು, ಫ್ರಂಟ್ ಸೈಡ್ ಉಕ್ಪಟ್ಟಿ 5.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಫ್ರಂಟ್ ಹೈಟು 12 + 1 13 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 13.5 ಮಡಗಿದ್ರೂ ತೊಂದರೆ ಇಲ್ಲ. ಇವ್ರಿಗೆ ಚೆಸ್ಟ್ ಅಷ್ಟಿಲ್ಲ, ಚೆಸ್ಟ್ ಇದ್ದರೆ ಇನ್ನೂ ಜಾಸ್ತಿ ಕೊಡಬೇಕಾಗುತ್ತೆ. ಈ ಕಡೆ ಸೈಡ್ಗೂ ಜಾಸ್ತಿ ಆಗುತ್ತೆ. ಮತ್ತು ಫ್ರಂಟ್ ಈ ಥರ ಸ್ವಲ್ಪ ಶೇಪಾಗಿ ತೊಗೊಳ್ಳಿ, ಆವಾಗ ರಿಂಕಲ್ಸ್ ಬರುತ್ತಲ್ಲ ಫ್ರಂಟಲ್ಲಿ ಒಂಥರ ಕುತ್ತಿಗೆ ಹತ್ರ ಹಿಡ್ದಂಗೆ, ಅದು ಕಮ್ಮಿ ಆಗುತ್ತೆ. ಮತ್ತು ಹಿಂಗೆ ಶೇಪ್ ತೆಗಿತೀವಲ್ಲ ಆರ್ಮೋಲಲ್ಲಿ, ಅದು ಫಸ್ಟು ನಾವು ತೆಗೆದ್ವಲ್ಲ ಅದಕ್ಕೆ ಜಾಯಿನ್ ಮಾಡ್ಕೊಬೇಕು. ಫಸ್ಟಿಗೆ ಜಾಯಿನ್ ಮಾಡಿದ್ವಲ್ಲ ಅದಕ್ಕೆ ಮುಂದೆನೂ ಹಿಂದೆನೂ ಫಸ್ಟ್ ಶೋಲ್ಡರ್ ತೊಗೊಂಡಿದ್ವಲ್ಲ ಅದಕ್ಕೆ ಜಾಯಿನ್ ಮಾಡ್ಕೊಬೇಕು. ಈ ಕೆಳಗಡೆ ಆರ್ಮೋಲು ಇದು ಮಾಡ್ಕೊಂಬಂದರೆ ಶೋಲ್ಡರ್ ಜಾರುತ್ತೆ, ಲೂಸ್ ಆಗುತ್ತೆ. ಈಗ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಳಿ, ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ತೋಳ ಹತ್ರ ಬರುವಾಗ, ಶೋಲ್ಡರ್ ಹತ್ರ ಬರುವಾಗ ಅದೇ ಫಸ್ಟ್ ಇದು ಮಾಡಿದ್ವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಬೇಕು. ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡಿಕೊಂಡು ಕೆಳಗಡೆ ಇಲ್ಲಿ 1/2 ಇಂಚ್ ಮೇಲೆ ಕೊಟ್ಟಿದ್ದೀವಲ್ಲ ಅದು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು 1.25 ಇಂಚ್ ಎಲ್ಲ ಕಡೆಯೂ ಸೇಮ್ ಲೈನ್ಸ್ ಕೊಡಬೇಕು. ಚೆಸ್ಟ್ ಇದು 1.25 ಇಂಚ್ ಸೀಮ್ ಲೈನ್ಸ್ ಕೊಡಿ. ಅದು ನಾನು ಫಿನಿಶಿಂಗ್ ಮಾಡುವಾಗ ತೋಳು ಈ ಬ್ಯಾಕ್ ಡಾರ್ಟೆಲ್ಲ ಹಿಡಿಯೋದು, ಈಗಲೇ ಹಿಡಿಯೋದಿಲ್ಲ. ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಕಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದು ತೋಳಿಗೆ ಜಾಯಿನ್ ಮಾಡೋದು. ತೋಳಿಗೆ 3/4 ಇಂಚು ಜಾಯಿನ್ ಮಾಡ್ಕೊಳ್ಳಿ. ಫ್ರಂಟ್ 3/4 ಇಂಚು, ಅದು ಕುತ್ತಿಗೆ ಕಡೆ ಬರುತ್ತಲ್ಲ, ಆಮೇಲೆ ತೋಳು ಕಡೆಗೆ 1/2 ಇಂಚಾಗಿ ಲೈನ್ ಇದು ಮಾಡಿಕೊಂಡು ಸ್ಟಿಚ್ ಮಾಡಿ. ಮತ್ತು ಶೋಲ್ಡರ್ ಮೇಲೆಯಿಂದ ಕೆಳಗಡೆವರೆಗೂ ಸ್ಟ್ರೈಟಾಗಿ ಒಂದು ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಸ್ಟ್ರೈಟಾಗಿ ಡ್ರಾ ಮಾಡಿಕೊಂಡು, ಇವ್ರಿಗೆ ಚೆಸ್ಟ್ ಇಲ್ವಲ್ಲ ಸೊ 1/4 ಆ ಕಡೆ ನೀವು 1/4 ಕೊಡಬೇಕು. ನಾನು ಆ ಕಡೆ ಮಾರ್ಕ್ ಮಾಡ್ಕೊಂಡಿಲ್ಲ, ಅದನ್ನು ನೀವು ಮಾಡುವಾಗ ನೀವು ಆ ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ಬ್ಲೌಸ್ ತೊಗೊಂಡು ಎಲ್ಲೆಲ್ಲಿ ಡಾಟ್ಸ್ ಇದೆಯಲ್ಲ ಅಲ್ಲಿ ಆ ಡಾಟ್ಸ್ ಲೆವೆಲ್ಗೆ ಒಂದೊಂದು ಡಾಟ್ಸ್ ಇಟ್ಕೊಳ್ಳಿ. ನಾನೆಲ್ಲ ಒಂದೇ ಕಡೆ ಮಾಡ್ತಾ ಇರೋದು, ನೀವು 2 ಕಡೆಯೂ ಇದು ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡಿ. ನಾನು ಒಂದು ಕಡೆ ಇಟ್ಕೊಂಡು ನಾನು ಹೊಲಿವಾಗ 2 ಕಡೆಯೂ ಮಡಚಿ ಮಾಡ್ತೀನಿ. ಚೆಸ್ಟ್ ಇದು ಆ ಕಡೆ ಕೊಡಬೇಕು, ಅಲ್ಲಿಂದ ಇಲ್ಲಿ ಈ ಕಡೆ 1/2 ಇಂಚು, 1/4 ಇಂಚು 1/2 ಇಂಚ್ ಬರುತ್ತೆ. ಮತ್ತು ಇಲ್ಲೂ ಅಷ್ಟೇ ಹಿಂಗೆ ಇಟ್ಕೊಂಡು ಇದು ಮಾಡಿ, ಆವಾಗ ನಿಮ್ಗೆ ಸ್ಟ್ರೈಟಾಗಿ ಬರುತ್ತೆ. ಇದು ನಾನು 2 ಕಡೆ ಮಾತ್ರ ಮಾಡಿದ್ರು, ಇನ್ನೊಂದು ಕಡೆಯೂ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಎಲ್ಲ ಈ ಥರ ಹಿಡೀರಿ. ಈ ಕಡೆ ಬರುವಾಗ ಫಿನಿಶಿಂಗ್ ಲಾಸ್ಟಿಗೆ ಎಲ್ಲ ಫಿನಿಶಿಂಗ್ ಮಾಡಿದ್ಮೇಲೆ ಮಾಡ್ಕೊಳ್ಳಿ. ನಾನು ಬ್ಯಾಕು ಈಗಲೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಅದರಿಂದ ನಂಗೆ ಹೊಲಿವಾಗ ಏನು ಪ್ರಾಬ್ಲಮ್ ಆಗೋಲ್ಲ. ಮತ್ತು ಫ್ರಂಟ್ದು ಓಪನ್ ಸೈಡ್ ಇದೆಯಲ್ಲ ಅದು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರಂಟ್ದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆ ಥರ ಎಲ್ಲ ಕಡೆಯೂ ಹಿಡಿಬೇಕು. ನಾನು ಒಂದೇ ಕಡೆ ಮಾರ್ಕ್ ಮಾಡಿರೋದು, ನೀವು 2 ಕಡೆಯೂ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈಗ ಸ್ಲೀವ್ ಕಟ್ ಮಾಡೋದು. ಸ್ಲೀವ್ ಎಕ್ಸ್ಟ್ರಾ ನೀಟಾಗಿ ಇದು ಮಾಡಿ ಎರಡಾಗಿ ಫೋಲ್ಡ್ ಮಾಡಿ. ಈಗ ಸ್ಲೀವ್ ಇಲ್ಲಿ ಶಾರ್ಟೇಜ್ ಆಗಿದೆ 80 ಸೆಂಟಿಮೀಟರು, ಸೊ ಅದನ್ನು ಪುನಃ ಡಬಲಾಗಿ ಫೋಲ್ಡ್ ಮಾಡಬೇಕು. ಅದಕ್ಕೆ ಫಸ್ಟ್ ಆರ್ಮೋಲ್ ಲೂಸಿಂಗ್ ಎಷ್ಟಿದೆ ನೋಡ್ಕೊಬೇಕು. ಆರ್ಮೋಲ್ ಲೂಸಿಂಗ್ 6.25 ಬರುತ್ತೆ ನೋಡಿ. ಈ ಥರ ಕರೆಕ್ಟಾಗಿ ಲೆವೆಲಾಗಿ ಇಟ್ಕೊಂಡು ಮೆಜರ್ ಮಾಡಿ. 6.25 ಬರುತ್ತೆ. 6.25 + 1.25 ಶೋಲ್ಡರ್ ಇದು ಸ್ಲೀವ್ 8.25 + 9.25 ಸ್ಲೀವ್ ಹೈಟು. ಸ್ಟ್ರೈಟಾಗಿ ಒಂದು ಇದು ಮಾಡಿ. ಈಗ ಆರ್ಮೋಲ್ಗೆ 6.25 + 1 7.25 8.25ಗೆ ಒಂದು ಸುಮ್ಮನೆ ಲೈಟಾಗಿ ಮಾರ್ಕ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಬೇಕು. ಈಗ ಬಟ್ಟೆ ಶಾರ್ಟೇಜ್ ಆಗುತ್ತಲ್ಲ, ಆಗ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಪಿನ್ ಮಾಡ್ಕೊಬೇಕು. ಈಗೆಲ್ಲ ನೀಟಾಗಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಪಿನ್ನ ನೀಟಾಗಿ ಎಲ್ಲ ಕಡೆಯೂ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ.
ಆ ಥರ ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಬಟ್ಟೆ ಆ ಕಡೆ ಈ ಕಡೆ ಇದು ಮಾಡುವಾಗನೂ ನಮಗೆ ಲೈನಿಂಗ್ ಬಟ್ಟೆ ಒರಿಜಿನಲ್ ಬಟ್ಟೆಯಲ್ಲಿ ಮಡಗಿ ಕಟ್ ಮಾಡ್ತೀವಲ್ಲ ಆವಾಗಲೂ ತೊಂದರೆ ಆಗಲ್ಲ. ಈಗ 9 ಕಾಲು ಸ್ಟ್ರೈಟಾಗಿ ಒಂದು ಇದು ಕೊಡಿ, ಅದು ಸ್ಲೀವ್ ಲೆಂತು ಮೇಲಿಂದ 3 ಇಂಚು. ಈಗ ಅಷ್ಟು ಬಟ್ಟೆ ಶಾರ್ಟೇಜ್ ಆಗಿದೆಯಲ್ಲ, ಅದಕ್ಕೆ ಇನ್ನೊಂದು ಬಟ್ಟೆ ತೊಗೊಂಡು ಡಬಲ್ ಫೋಲ್ಡ್ ಆಗಿರೋದು ಅದು 1 ಇಂಚಿಗೆ ಆ ಕಡೆ ಮಡಗಿ 2 ಕಡೆನೂ ಪಿನ್ ಕೊಡಬೇಕಾಗತ್ತೆ. ಅದು 1 ಇಂಚಿಗೆ. ಮತ್ತು ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಲೆವೆಲ್ ಆಗಿದೆಯಾ ಬಟ್ಟೆ ಅಂತ ನೋಡಿಕೊಂಡು ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಬಟ್ಟೆ ಏನಾದರೂ ಆ ಕಡೆ ಈ ಕಡೆ ಹೋದರೆ ಆಮೇಲೆ ಫಿನಿಶಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ 9 ಕಾಲು ಮೇಲಿಂದ 3 ಇಂಚಿಗೆ ಮಾಡ್ಕೊಳ್ಳಿ. 8.5 ಆ ಕಡೆನೂ ಈ ಕಡೆನೂ ಕೆಳಗಡೆನೂ 8.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 8.5 ಮತ್ತು ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಹಂಗೆ ಮೇಲೆ ಶೇಪ್ ತೊಗೊಳ್ಳಿ. ಈ ಕಡೆ 1 ಇಂಚಿಗೆ ಶೇಪ್ ತೊಗೊಳ್ಳಿ. 1 ಇಂಚು ಅಲ್ಲಿ 1 ಇಂಚ್ ಕೊಡಬೇಕು. ಅದು ಫ್ರಂಟ್ ಪಾರ್ಟಿಗೆ ಬರುತ್ತೆ. ಈ 1 ಇಂಚ್ ಕೊಟ್ಟರೆ ರಿಂಕಲ್ಸ್ ಬರೋಲ್ಲ. 1 ಕಾಲು ಕೊಡ್ಬೋದು. ಮತ್ತು ಸ್ಲೀವ್ ಇದು ಮಾಡಿದ್ಮೇಲೆ ಬ್ಯಾಕ್ ಪಾರ್ಟ್ ಇದೆಯಲ್ಲ, ಬ್ಯಾಕ್ ಪಾರ್ಟು ಶೋಲ್ಡರಲ್ಲಿ 1/2 ಇಂಚ್ ಬಿಟ್ಬಿಟ್ಟು ಮಡಗಿ ನೋಡಬೇಕು ಫ್ರೆಂಡ್ಸ್. ಮಡಗಿ ನೋಡಿದ್ಮೇಲೆ ಸರಿ ಇದ್ದರೆ ಮಾತ್ರ ಕಟ್ ಮಾಡಿ. ಈಗ ಫ್ರಂಟ್ ಇದೆಯಲ್ಲ 2 ಇದು ಕೆಳಗಡೆ ಬರುತ್ತಲ್ಲ, ಅದು ಫುಲ್ ಓಪನ್ ಮಾಡಿಬಿಟ್ಟು ಕಟ್ ಮಾಡಿ. ನಾನು ಹಾಗೆ ಮಾಡ್ತೀನಿ, ಈಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಓಪನ್ ಮಾಡ್ತಾ ಇರೋದು. ಎಲ್ಲ ಪಿನ್ನಾಗಿ ಸೆಕ್ಯೂರ್ ಮಾಡಿಕೊಂಡು ಓಪನ್ ಮಾಡಿ ಫ್ರಂಟ್ 2 ಪಾರ್ಟ್ ಇದೆಯಲ್ಲ ಅದು ಮಾತ್ರ ಕಟ್ ಮಾಡಿ. ಫ್ರಂಟ್ 2 ಪಾರ್ಟ್ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಮಡಚಿಬಿಟ್ಟು ಕೆಳಗಡೆ ಟಕ್ಸ ಇದು ಕಟ್ ಮಾಡಿರಲಿಲ್ಲ ಲೆವೆಲಾಗಿ ಮಡಗಿ ಕಟ್ ಮಾಡಿ. ಅದು ನೀವು ಜಾಯಿನ್ ಮಾಡುವಾಗ ಶೋಲ್ಡರ್ ಸೆಂಟ್ರಿಗೆ ಬರಬೇಕು. ಇದು ಫ್ರಂಟ್ ಪಾರ್ಟ್ ಇದು ಸ್ಲೀವ್ ಆಯಿತು. ಈಗ ಬೆಲ್ಟ್ ಪಟ್ಟಿ ಈಗ 4 ಪೀಸಾಗಿ ಕಟ್ ಮಾಡಬೇಕು. ಒಳಗಡೆ ದಪ್ಪ ಬರಬೇಕು. ಸೊ ಈಗ 4 ಪೀಸಾಗಿ ಬಟ್ಟೆ ಮಡಗ್ಬಿಟ್ಟು ಮೆಜರ್ಮೆಂಟ್ ಎಷ್ಟು ಅಂತ ನೋಡಿ. ಫ್ರಂಟಲ್ಲಿ 3.5 ಬರಬೇಕೇನೋ. ಎಲ್ಲ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಮತ್ತು ಬ್ಲೌಸಲ್ಲಿ ಫ್ರಂಟ್ ಎಷ್ಟಿದೆ ಅಂತ ನೋಡಿಕೊಂಡು ಉಕ್ಸ್ ಪಟ್ಟಿ ಕಡೆ ಬರುತ್ತಲ್ಲ ಆ ಕಡೆ ನೋಡಿಕೊಂಡು ಎಷ್ಟೊಂದು ಮೆಜರ್ ಮಾಡ್ಕೊಳ್ಳಿ. 3.5 ಬರ್ಬೋದು. 3.5 ಪ್ಲಸ್ ಒಂದು 4.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆ ಈಗ ನೀವು ಬೆಲ್ಟ್ ಎಷ್ಟು ತೊಗೋಬೇಕು ಅಂತ ಹೇಳಿದ್ರೆ, ನೀವು ಫ್ರಂಟ್ ಡಾಟ್ಸ್ 1 ಕಾಲು ಕೊಟ್ಟಿರ್ತೀರಲ್ಲ, ಫ್ರಂಟ್ ಪಾರ್ಟಲ್ಲಿ 1 ಕಾಲು ಕೊಟ್ಟರೆ 1 ಕಾಲು ಮೈನಸ್ ಮಾಡಬೇಕಾಗುತ್ತೆ. 1.5 ಕೊಟ್ಟರೆ 1.5 ಮೈನಸ್ ಮಾಡಬೇಕಾಗುತ್ತೆ. ಟೋಟಲ್ ಫ್ರಂಟ್ ಚೆಸ್ಟ್ ಟೋಟಲ್ ತೊಗೊತೀವಲ್ಲ ಅದರಲ್ಲಿ 1.5 ಮೈನಸ್ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಬೆಲ್ಟ್ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಈಗ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದೇ ಬೆಲ್ಟ್ದು ಗೊತ್ತಾಯ್ತಲ್ಲ. ಈಗ ಫ್ರಂಟ್ ಚೆಸ್ಟ್ ಎಷ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಮತ್ತು ಡಾಟ್ಸ್ ಟೋಟಲ್ ಎಷ್ಟು ತೊಗೊಂಡಿರ್ತೀವೋ ಆ ಡಾಟ್ಸ್ 1 ಕಾಲು ಇಂಚು ಮೈನಸ್ ಮಾಡಬೇಕು. ಈಗ ಡಾಟ್ಸ್ 1 ಕಾಲು ತೊಗೊಂಡಿದ್ದೀವಲ್ಲ, ಸೊ 1 ಕಾಲು ಮೈನಸ್ ಮಾಡ್ಕೊಬೇಕು. 1.5 ತೊಗೊಂಡ್ರೆ 1.5 ಡಾಟ್ಸು ಮೈನಸ್ ಮಾಡಬೇಕು. ಅದು ಟೋಟಲ್ ಅಂತ ಬೆಲ್ಟ್ಗೆ ಟೋಟಲ್ ಚೆಸ್ಟ್ ಮೈನಸ್ 1 ಕಾಲು 1.5 ಎಷ್ಟು ನೀವು ಚೆಸ್ಟಿಗೆ ಇದು ಕೊಡ್ತೀರೋ ಅಷ್ಟು ಮಾಡಿಬಿಟ್ಟು ಕಟ್ ಮಾಡಿ. ಅದು ಬೆಲ್ಟ್ ಲೆಂತು. ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಈಗ ಉಳಿದಿದ್ರಲ್ಲಿ ಕ್ರಾಸ್ ನೆಕ್ಕಿಗೆ ಪೈಪಿಂಗ್ ಕೊಡ್ತೀವಲ್ಲ ಆ ಬಟ್ಟೆ ಕಟ್ ಮಾಡೋದು, ಅದು ಕ್ರಾಸಲ್ಲಿ ಕಟ್ ಮಾಡಬೇಕು. ಸ್ಟ್ರೈಟಲ್ಲಿ ಕಟ್ ಮಾಡಿದ್ರೆ ಇದು ಮಾಡೋಕ್ಕಾಗಲ್ಲ. ಈ ಎಕ್ಸ್ಟ್ರಾ ಇರೋದು ಉಕ್ಸ್ ಪಟ್ಟಿಗೆ ಮತ್ತು ಇದು ಕಾಜಾ ಕೊಡ್ತೀವಲ್ಲ ಅದೆರಡಕ್ಕೂ ಇದು ಎಕ್ಸ್ಟ್ರಾ. ಈಗ ಓಪನ್ ಮಾಡಿಬಿಟ್ಟು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಮಾಡಬೇಡಿ. ಸ್ಟ್ರೈಟಾಗಿ ಮಾಡಿದ್ರೆ ನಿಮ್ಗೆ ರಿಂಕಲ್ಸ್ ಬರುತ್ತೆ. ಒಂದು 4 ಇದು ಇದ್ದರೆ ಸಾಕು, ಕ್ರಾಸ್ ಪಟ್ಟಿ ಇದ್ದರೆ ಸಾಕು. ನೆಕ್ಕಿಗೆ ಸೇರ್ಸೋಕ್ಕಾಗುತ್ತೆ. ಇನ್ನೇನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ನೀಟಾಗಿ ತೆಗೆದಿಟ್ಕೊಳ್ಳಿ. ಇದೆಲ್ಲ ನೀಟಾಗಿ ತೆಗೆದಿಟ್ಕೊಂಡ್ಮೇಲೆ ಲೈನಿಂಗ್ ಬಟ್ಟೆ ಕಟ್ ಮಾಡಬೇಕು. ಈಗ ಲೈನಿಂಗ್ ಬಟ್ಟೆ ಅಲ್ಲ, ಇದು ಬ್ಲೌಸ್ ಪೀಸು. ಅವ್ರಿಗೆ ಅಷ್ಟು ಶೋಲ್ಡರ್ ಬೇಡವಂತೆ, ಇದು ಬಾರ್ಡ್ರ್ ಇದೆಯಲ್ಲ ಅಷ್ಟು ಬೇಡವಂತೆ. ನೀವು ಅಷ್ಟಕ್ಕೆ ಇದು ಮಾಡಿ ಕಟ್ ಮಾಡಿ. ನಮಗೆ ಕಸ್ಟಮರ್ಗೆ ಸ್ವಲ್ಪ ಕಮ್ಮಿ ಬೇಕು ಬಾರ್ಡ್ರು, ಸೊ ಅಲ್ಲಿಗೆ ಮಡಗಿ ನಾನು ಕಟ್ ಮಾಡ್ತಾಯಿದ್ದೀನಿ. ನೀವು ಅದೇ ನಿಮ್ಗೆ ಫುಲ್ ಬೇಕು ಅಂದರೆ ಫುಲ್ ಕೆಳಗಡೆ ಇಟ್ಕೊಂಡು ಕಟ್ ಮಾಡಿ. ಇವ್ರಿಗೆ ಇಷ್ಟೇ ಸಾಕು. ಸೊ ನಾನು ಇಲ್ಲಿಂದ ಮಡಗಿ ಕಟ್ ಮಾಡ್ತಾಯಿದ್ದೀನಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಕೆಳಗಡೆ 1/2 ಇಂಚ್ ನಾವು ಇದು ಮಾಡಿದ್ದೀವಲ್ಲ ಅದು ಅದೇ ಥರ ಮೇಲೆ ಹೋಗಬೇಕು. ಮೇಲೋಗಿ ಎಲ್ಲ ನೀಟಾಗಿ ಹಾಕಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಾವು ಲೈನಿಂಗ್ ಬಟ್ಟೆ ಎಷ್ಟು ಕಟ್ ಮಾಡಿರ್ತೀವೋ, ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡಿರ್ತೀವೋ ಅದೇ ಮೆಜರ್ಮೆಂಟಿಗೆ ನಾವು ಇದು ಎಂಥದಪ್ಪ ಬ್ಲೌಸ್ ಬಟ್ಟೆನೂ ಕಟ್ ಮಾಡಬೇಕಾಗುತ್ತೆ. ಆ ಕಡೆ ಈಗ ಕಟ್ ಮಾಡಿದ್ದೀವಿ ಓಪನ್ ಮಾಡಿದಾಗ ಎಕ್ಸ್ಪ್ಯಾಂಡಲ್ಲಿ ಆಗುತ್ತಲ್ಲ ಆ ಥರ ಮಾಡಬಾರ್ದು. ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ.
ಮತ್ತು ಫ್ರಂಟ್ ನೆಕ್ ಹತ್ರ 2 ಕಾಲು ತೊಗೊಂಡಿದ್ದೀವಲ್ಲ 2 ಕಾಲೇ ಕೊಡಬೇಕು. 2-2.5 ಹಂಗೆಲ್ಲ ಹೋದರೆ ಜಾರುತ್ತೆ. 2 ಹೋದ್ರೂ ತೊಂದರೆ ಇಲ್ಲ, ಆದರೆ ಈ ಕಡೆ ಆರ್ಮೋಲ್ಗೆ ನಮ್ಗೆ ತೊಂದರೆ ಆಗುತ್ತೆ. ಎಲ್ಲ ನೀಟಾಗಿ ಇದು ಮಾಡ್ಕೊಳ್ಳಿ. ಮತ್ತು ಫ್ರಂಟಿಗೂ ಅಷ್ಟೇ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಆರ್ಮೋಲ್ ಹತ್ರ ಬರುತ್ತಲ್ಲ, ನಾವು ಆರ್ಮೋಲು 5 ಈ ಕಡೆ 5 ಆ ಕಡೆ 5 10 ಮತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿದ್ದೀವಲ್ಲ, ಈ ಕಡೆ ಹಾಫು ಆ ಕಡೆ ಹಾಫು, ಸೊ ಟೋಟಲ್ 11 ಆಗುತ್ತೆ. ನಾವು ನೀಟಾಗಿ 11 ಮಡಗಿ ಪಿನ್ ಮಾಡ್ಕೊಬೇಕು. 11ಗೆ ಕಟ್ ಮಾಡಬೇಕು. ಈಗ ನೀವು ಎಕ್ಸ್ಟ್ರಾ ಮಾಡಿ ಆ ಕಡೆ ಜಾಸ್ತಿ ಎಲ್ಲ ಆದರೆ ನಮ್ಗೆ ತೊಂದರೆ ಆಗುತ್ತೆ ಫ್ರೆಂಡ್ಸ್. ಲೂಸು ಜಾರೋದು ಆ ಥರ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನೀಟಾಗಿ ಮಡಗಿ ಕಟ್ ಮಾಡಿ. ಈಗ ಆರ್ಮೋಲ್ ನೀವು 6 ಇದ್ದರೆ ಅದೇ ಎಷ್ಟು ಮೆಜರ್ಮೆಂಟ್ ಲೈನಿಂಗಲ್ಲಿ ಕಟ್ ಮಾಡ್ತೀವೋ ಅಷ್ಟೇ ಇಲ್ಲೂ ಓಪನ್ ಮಾಡಿ ಕಟ್ ಮಾಡಬೇಕು. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ತೋಳತ್ರ ಹೆಂಗೆ ಲೈನಿಂಗ್ ಬಟ್ಟೆಲಿ ಕಟ್ ಮಾಡಿದ್ದೀವೋ ಅದೇ ಥರ ಕಟ್ ಮಾಡಿಬಿಟ್ಟು, ಮತ್ತು ಫ್ರಂಟ್ ಉಕ್ಸ್ ಪಟ್ಟಿ ಇದೆಯಲ್ಲ ಅದು ಓಪನ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಎಲ್ಲ ಪಿನ್ನೆಲ್ಲ ತೆಗೆದುಬಿಟ್ಟು ಇದು ಮಾಡಿ. ಮತ್ತು ಸ್ಲೀವ್ ಇದೆಯಲ್ಲ, ಸ್ಲೀವ್ ಅದೇ ಥರನೇ. ಅವ್ರಿಗೆ ಸ್ಲೀವ್ ಅಷ್ಟು ದೊಡ್ಡದಾಗಿ ಬಾರ್ಡ್ರ್ ಬೇಡ ಅಂತ ಹೇಳಿದ್ರು. ಎಕ್ಸ್ಟ್ರಾ ಕಮ್ಮಿ ಶಾರ್ಟೇಜ್ ಆಗುತ್ತಲ್ವ, ಅದು ಎಕ್ಸ್ಟ್ರಾ ತೊಗೊಂಡಿರೋದು ಬಟ್ಟೆ ನೀಟಾಗಿ 2 ಫೋಲ್ಡ್ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ. ನೀವು ಫುಲ್ಲು ತೊಗೊಳ್ಳಿ. ನಿಮ್ಗೆ ಫುಲ್ಲು ಬೇಕಿದ್ರೆ ಫುಲ್ಲು ತೊಗೊಳ್ಳಿ. ಕಸ್ಟಮರ್ ಒಂದೇ ಥರ ಬರಲ್ವಲ್ಲ ಫ್ರೆಂಡ್ಸ್, ಒಬ್ರೊಬ್ರು ಒಂದೊಂದು ಥರ ಬರ್ತಾರೆ. ಒಬ್ರೊಬ್ರು ಒಂದೊಂದು ಇದ್ರಂಗೆ ಹೇಳ್ತಾರಲ್ಲ, ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತ. ಸೊ ಅವ್ರಿಗೆ ತಕ್ಕನಂಗೆ ನಾವು ಹೊಲಿಬೇಕಾಗತ್ತೆ. ಮತ್ತು ಎಲ್ಲ ಕಡೆ ನೀಟಾಗಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಿನ್ ಹಾಕಿಲ್ಲ ಅಂದರೆ ನಿಮ್ಗೆ ಹೊಲಿಯುವಾಗ ಅಲ್ಲಿ ಇಲ್ಲಿ ರಿಂಕಲ್ಸ್ ಬರೋದು, ಫಿನಿಶಿಂಗ್ ಮಾಡುವಾಗ ರಿಂಕಲ್ಸ್ ಬರುತ್ತೆ ಫ್ರೆಂಡ್ಸ್. ಅದೇನು ಬರಬಾರ್ದಂದರೆ ನಾವು ಪಿನ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಶಾರ್ಟೇಜ್ ಇದೆಯಲ್ಲ, ಅದು ಡಬಲ್ ಫೋಲ್ಡ್ ಮಾಡಿ ಪುನಃ ಅದನ್ನು ನೀಟಾಗಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕು. ಇವಾಗ ನಾವು ಫಿನಿಶಿಂಗ್ ಮಾಡುವಾಗ ರಿಂಕಲ್ಸ್ ಬರೋದು ಅದು ಇದು ಯಾವುದು ಬರೋದಿಲ್ಲ. ಇಲ್ಲಾಂದರೆ ನಾವು ಹೆಂಗೋ ಮಡಗಿ ಪಿನ್ ಹಾಕ್ದೆ ಹಂಗೆ ಮಡಗಿ ಕಟ್ ಮಾಡಿದ್ರೆ ನಾವು ಫಿನಿಶಿಂಗ್ ಮಾಡ್ತೀವಲ್ಲ ರಿಂಕಲ್ಸ್ ಬರುತ್ತೆ. ಆವಾಗ ಅವ್ರದ್ದು ಕಸ್ಟಮರ್ ಹಾಕ್ಬಿಟ್ಟು ಇದೇನು ತೋಳತ್ರ ರಿಂಕಲ್ಸ್ ಬರ್ತಾಯಿದೆ, ಬಾಡಿ ಹತ್ರ ರಿಂಕಲ್ಸ್ ಬರ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಅವ್ರು ದುಡ್ಡು ಕೊಡ್ತಾರಲ್ಲ, ಅದಕ್ಕೆ ತಕ್ಕನಾಗಿ ನಾವು ಕೆಲಸ ಮಾಡಬೇಕಲ್ಲ. ನೀಟಾಗಿ ಮಡಗಿ ಎಲ್ಲನೂ ಸ್ಲೀವೆಲ್ಲ ನೀಟಾಗಿ ಕಟ್ ಮಾಡಿ. ನೀಟಾಗಿ ಕಟ್ ಮಾಡಿಬಿಟ್ಟು ಪಿನ್ನೆಲ್ಲ ತೊಗೊಳ್ಳಿ. ಮತ್ತು ತೋಳತ್ರ ಇದು ಇದು ಕಟ್ ಮಾಡಿದ್ದೀವಲ್ಲ ಡಬಲ್ ಫೋಲ್ಡ್ ಮಾಡಿ, ಆ ಥರ ನೀವು ಇದು ಕಟ್ ಮಾಡಿಬಿಟ್ಟು ಮೇಲ್ಗಡೆನೂ ಒಂದು ಇದು ಕಟ್ಟಿಂಗ್ ಕೊಡಬೇಕಾಗುತ್ತೆ. ಅದು ಶೋಲ್ಡರ್ ನಾವು ಜಾಯಿನ್ ಮಾಡ್ತೀವಲ್ಲ ಸೆಂಟ್ರ್ ಆ ಪಾಯಿಂಟಿಗೆ ಬರಬೇಕು. ಹಿಂಗೆ ಕಟ್ ಮಾಡ್ಕೊಬೇಕು. ಮತ್ತು ಕಟ್ ಮಾಡ್ಕೊಂಬಂದು ಪಿನ್ನೆಲ್ಲ ತೆಗೆದುಬಿಡಿ. ಮತ್ತು ಬೆಲ್ಟ್ ಪಟ್ಟಿನೂ ಅದೇ ಥರನೇ. ಇದು 4 ಪೀಸ್ ಬೇಕು ನಮಗೆ. ಅಲ್ಲಿ ಅವರು ಇದು ಹೊಲಿವಾಗ ಅಲ್ಲಿ ಒಂಥರ ತೆಳು ಬರುತ್ತೆ, ಬಟ್ಟೆ ಸುತ್ತಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ. ಈಗ ನಾವು ಹೆಂಗೆ ಕೊಡ್ತೀವಿ, ಒಂದು ಇದಕ್ಕೆ 4 ಬಟ್ಟೆ ಕೊಡ್ತೀವಿ. 4 ಬಟ್ಟೆ ಕೊಡ್ತೀವಲ್ಲ, ಆವಾಗ ಅದು ಸುತ್ತಕೊಳ್ಳಲ್ಲ, ನೀಟಾಗಿ ಇದಾಗುತ್ತೆ. ಇದು ಅಷ್ಟೇ ನೀಟಾಗಿ ಪಿನ್ ಮಾಡಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿ ಫ್ರೆಂಡ್ಸ್. ಬೆಲ್ಟ್ ಪಟ್ಟಿನೂ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದಷ್ಟೇ, ಇವ್ರದ್ದೇನೂ ಇಲ್ಲ, ಡಿಸೈನ್ ಏನೂ ಇಲ್ಲ. ಸೊ ಇದು ಎಂತಪ್ಪ ದಾರ ಗೀರ ಏನಿಲ್ಲ, ಪೈಪಿಂಗ್ ಥ್ರೆಡ್ಡು ಏನೂ ಇಲ್ಲ. ಹಾಗೇ ಅಷ್ಟೇ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಇದೆಲ್ಲ ನೀಟಾಗಿ ಮಾಡ್ಕೊಂಡು ಅದೇ ಉಕ್ಸ್ ಪಟ್ಟಿಗೆ, ಕಾಜಾ ಪಟ್ಟಿಗೆ, ಕುತ್ತಿಗೆಗೆ ಎಲ್ಲ ನೀಟಾಗಿ ಮಡಗಿ ಕಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.